ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವೀಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದು ಬೆಳಗ್ಗೆನ ವೀಡಿಯೋ, ಹಾಗೆಯೇ ಮಧ್ಯಾಹ್ನ ಲಂಚ್ ರೆಸಿಪಿನೂ ಕೂಡ ನಾನಿಲ್ಲಿ ಶೇರ್ ಮಾಡಿದ್ದೀನಿ. ಹಾಗಾಗಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಏನೆಲ್ಲ ಮಾಡಿದೆ ಅಂತಕ್ಕಂಥ ಒಂದು ವೀಡಿಯೋನ ನಾನಿಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆನೇ ಅಂದರೆ ನೆನ್ನೆ ಕ್ರಿಕೆಟ್ ಆಡಿ ನನ್ನ ಮಗ ಎಲ್ಲ ತಂದು ಅಲ್ಲೇ ಇಟ್ಟಿರ್ತಾನೆ. ವಿಕೆಟ್ಸ್ ಆಗ್ಬೋದು, ಬ್ಯಾಟು ಎಲ್ಲನೂ ಅದೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಅಂದರೆ ಎಲ್ಲ ಎತ್ತಿಡೋದು ನನ್ನ ಜವಾಬ್ದಾರಿ ಆಗಿರುತ್ತೆ. ಎತ್ತಿಟ್ಟಿರಲ್ಲ ಅವನು, ಹಾಗೆ ಅಲ್ಲಲ್ಲೇ ಇಡ್ತಾನೆ, ವರಾಂಡದಲ್ಲೇ ಎಸ್ತು ಹೋಗಿರ್ತಾನೆ. ಸೊ ಹಾಗಾಗಿ ಅದನ್ನೆಲ್ಲ ಎತ್ತಿಟ್ಟು ನೀಟಾಗಿ ಕಸ ಎಲ್ಲ ಹೊಡೆದು ಒರೆಸ್ಕೊಂಡಿದ್ದಾಯಿತು. ಬೆಳಿಗ್ಗೆ ಪ್ರಾಣಾಯಾಮ ಯೋಗ ಎಲ್ಲ ಮುಗಿಸಿ ಅದಾದ ನಂತರ ಈ ಕೆಲಸ ಯಾವಾಗಲೂ ಕಂಟಿನ್ಯೂ ಆಗುತ್ತೆ. ಅದಾದಮೇಲೆ ಗಿಡಕ್ಕೂ ಕೂಡ ಎಲ್ಲ ನೀರು ಹಾಕೋದು. ಕೆಲವೊಂದು ಸಲ ನನ್ನ ಮಗ ಹಾಕ್ತಾನೆ, ಕೆಲವೊಂದು ಸಲ ನಾನು ಹಾಕ್ತೀನಿ ಗಿಡಕ್ಕೆ ನೀರು. ಇದೆಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಒಂದು ಪುಟ್ಟದಾದಂಥ ರಂಗೋಲಿ ಡಿಸೈನು ಕೂಡ ನಾನಿಲ್ಲಿ ಶೇರ್ ಮಾಡಿದ್ದೀನಿ. ಬನ್ನಿ ರಂಗೋಲಿ ಡಿಸೈನ್ನ ನೋಡ್ಕೊಂಡು ಬಂದು ಅದಾದಮೇಲೆ ಪೂಜೆ ಹಾಗೆಯೇ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಾ ಹೋಗ್ತೀನಿ. ಮಧ್ಯಾಹ್ನದ ಲಂಚ್ನೂ ಕೂಡ ತೋರಿಸಿದ್ದೀನಿ. ಮಿಸ್ ಮಾಡಿದೆ, ವೀಡಿಯೋನ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ರಂಗೋಲಿ ಎಲ್ಲ ಹಾಕಾದ್ಮೇಲೆ ಸ್ನಾನ ಪೂಜೆನೂ ಕೂಡ ಮುಗಿಸ್ಕೊಂಡಿದ್ದಾಯಿತು. ನೋಡ್ತಿರ್ಬೋದು, ಬೆಳಗ್ಗೆದ್ದು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಅಂತ ಅಂದರೆ ಆ ಒಂದು ಧೂಪದ್ದು ಹೊಗೆ ಮನೆಯೆಲ್ಲ ಸ್ಪ್ರೆಡ್ ಆಗಿರುತ್ತಲ್ಲ, ತುಂಬ ಪಾಸಿಟಿವ್ ವೈಬ್ಸ್ ಬರುತ್ತೆ, ತುಂಬ ಮನಸ್ಸಿಗೆ ಖುಷಿ ಅಂತ ಅನಿಸುತ್ತೆ. ಅದ್ರ ಜೊತೆಗೆ ಯೂಟ್ಯೂಬಲ್ಲಿ ಒಂದು ದೇವ್ರ ನಾಮನೂ ಕೂಡ ಹಾಕಿಬಿಟ್ವಿ ಅಂತ ಅಂದರೆ ಸಿಕ್ಕಾಬಿಟ್ಟೆ ಪಾಸಿಟಿವ್ ವೈಬ್ಸ್ ಅಂತ ಅನಿಸ್ತಿರುತ್ತೆ ಮನೆಯಲ್ಲೆಲ್ಲ. ಅದೆಲ್ಲ ಆದಮೇಲೆ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದೆ. ಬ್ರೇಕ್ಫಾಸ್ಟಿಗೆ ನಾನಿಲ್ಲಿ ಗೋರಿಕಾಯಿ ಪಲ್ಯ ಹಾಗೆ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ. ಗೋರಿಕಾಯಿ ಪಲ್ಯಕ್ಕೆ ಹುಚ್ಚೆಳ್ಳು ಪುಡಿ ಖಾಲಿಯಾಗಿತ್ತು. ಸೊ ಹಾಗಾಗಿ ಫಸ್ಟಿಗೆ ಹುಚ್ಚೆಳ್ಳು ಪುಡಿನ ರೆಡಿ ಮಾಡ್ಕೊಳ್ಳೋಣ, ಅದಾದಮೇಲೆ ಗೋರಿಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಹುಚ್ಚೆಳ್ಳನ್ನ ಈಗಾಗಲೇ ಹುರಿದಿಟ್ಕೊಂಡಿದ್ದೆ. ಅಂದರೆ ಕೆಲಸ ಮಾಡುವಾಗಲೇ ಸಿಮ್ಮಲ್ಲಿ ಇಟ್ಬಿಟ್ಟು ಹುರಿದಿದ್ದೆ, ರೆಡಿ ಮಾಡ್ಕೊಳ್ತಾ ಇದ್ದೆ. ಅದನ್ನು ಪುಡಿ ಮಾಡೋಕ್ಕೆ ಏನೆಲ್ಲ ಬೇಕು ಬೇರೆ ಇಂಗ್ರೀಡಿಯೆಂಟು ಹಾಕಿ ನೋಡಿ ಪುಡಿ ಮಾಡಿದ್ದೀನಿ. ಇಷ್ಟು ಹುಚ್ಚೆಳ್ಳು ಪುಡಿ ರೆಡಿಯಾಗಿದೆ ನನಗೆ, ನೋಡ್ತಿರ್ಬೋದು ನೀವು. ನಾನಂದರೆ ರೊಟ್ಟಿ ಮತ್ತು ಚಪಾತಿ ಇದಕ್ಕೆಲ್ಲ ಉಪಯೋಗಿಸ್ಕೊಳ್ತೀವಿ. ಕೆಲವೊಂದು ಸಲ ಇನ್ಸ್ಟೆಂಟಾಗಿ ಚಟ್ನಿನೂ ಕೂಡ ಮಾಡ್ಕೊಳ್ತೀನಿ. ಸ್ವಲ್ಪ ನೀರು ಹಾಕಿ ಹುರ್ಗಡ್ಲೆ ಹಾಕಿ ಗ್ರೈಂಡ್ ಮಾಡಿಕೊಂಡೆ ಅಂತ ಅಂದರೆ ಹುಚ್ಚೆಳ್ಳು ಚಟ್ನಿನೂ ಕೂಡ ರೆಡಿಯಾಗುತ್ತೆ. ಹಾಗಾಗಿ ಬನ್ನಿ ಗೋರಿಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ರೆಸಿಪಿನ ಶೇರ್ ಮಾಡ್ತಾ ಹೋಗ್ತೀನಿ. ಮೊದಲಿಗೆ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ, ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಗೆಯೇ ಕರಿಬೇವೆಲೆಗಳು, ಈರುಳ್ಳಿ ಇಷ್ಟನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಗೋರಿಕಾಯಿ ಅಥವಾ ಜವಳಿಕಾಯಿ, ನಾರ್ತ್ ಕಡೆ ಜವಳಿಕಾಯಿ ಅಂತಾರೆ, ನಮ್ಮ ಕಡೆ ಗೋರಿಕಾಯಿ ಅಂತೀವಿ. ಇಂಗ್ಲೀಷಲ್ಲಿ ಇದನ್ನು ಕ್ಲಸ್ಟರ್ಡ್ ಬೀನ್ಸ್ ಅಂತಲೂ ಕೂಡ ಹೇಳ್ತಾರೆ. ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಒಂದು 2 ಟೊಮೊಟೊ ಹಣ್ಣನ್ನು ಕೂಡ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಅರಶಿನದ ಪುಡಿನೂ ಕೂಡ ನಾನು ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಗೋರಿಕಾಯಿನೂ ಕೂಡ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋದ್ರಿಂದ ಏನಾಗುತ್ತೆ, ಒಂದು 50% ಕುಕ್ ಆಗುತ್ತೆ ಇದರಲ್ಲೇ. ನೋಡ್ತಿದ್ದೀರಲ್ಲ, ಇದಂತೂ ರೊಟ್ಟಿ, ಚಪಾತಿ, ಕೆಲವೊಂದು ಸಲ ಅನ್ನ ಕಲಿಸ್ಕೊಂಡು ತಿನ್ನಲಿಕ್ಕೂ ಸಿಕ್ಕಾಬಿಟ್ಟೆ ರುಚಿಯಾಗಿರುತ್ತೆ. ಯಾವುದೇ ಮಸಾಲೆ ರುಬ್ಬದೆ ಇನ್ಸ್ಟೆಂಟಾಗಿ ಮಾಡ್ಕೊಳ್ತಕ್ಕಂಥ ಒಂದು ರೆಸಿಪಿ ಇದು. ತುಂಬ ಅಂದರೆ ತುಂಬ ರುಚಿಯಾಗಿ ಬರುತ್ತೆ. ಮಿಸ್ ಮಾಡದೆ ಟ್ರೈ ಮಾಡಿ. ಇದು ಒಂದು 50% ಅಷ್ಟು ಕುಕ್ ಆಗಿದೆ. ಈಗ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮಸಾಲೆ ಪೌಡ್ರುಗಳನ್ನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ ನೀವು. ಹಾಗೆಯೇ 1 ಸ್ಪೂನಷ್ಟು ಧನಿಯಾ ಪೌಡ್ರನ್ನೂ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಶೇಂಗಾ ಹುರಿದು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಆಲ್ರೆಡಿ, ದಪ್ಪದಾಗಿ ಪುಡಿ ಮಾಡ್ಕೋಬೇಕು ಅದನ್ನು ತರ್ತರಿಯಾಗಿ. ಅದನ್ನು ಕೂಡ ಒಂದು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹುಚ್ಚೆಳ್ಳು ಪುಡಿ ಒಂದು 2 ಸ್ಪೂನಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಬೆಲ್ಲ 1 ಸ್ಪೂನಷ್ಟು ನಾನಿಲ್ಲಿ ಪುಡಿ ಬೆಲ್ಲನ ತೊಗೊಂಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕೆಲ್ಲನೂ. ನೀರು ಬೇಕಂತಂದರೆ ಇನ್ನೂ ಒಂದು ಅರ್ಧ ಲೋಟ ಸೇರಿಸ್ಕೊಳ್ಳಿ, ಏನು ತೊಂದರೆ ಇಲ್ಲ. ಏಕೆಂದರೆ ಮತ್ತೆ ಬೇಯಿಸ್ಬೇಕಲ್ಲ ನಾವು, ಒಂದು 2ರಿಂದ 3 ನಿಮಿಷ ಮತ್ತೆ ಬೇಯಿಸಿದಾಗ ನೀಟಾಗಿ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಈಗ ಇದಕ್ಕೆ ಒಣ ಕೊಬ್ಬರಿನ ಹಾಕ್ಕೊಂಡೆ ಒಂದು 2ರಿಂದ 3 ಸ್ಪೂನಷ್ಟು. ಹುಣಸೆ ಹಣ್ಣಿನ ರಸ ಒಂದು 2 ಸ್ಪೂನು ಅಥವಾ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿ ಹಾಕ್ಕೊಳ್ಬೇಕಾಗುತ್ತೆ.
ನೀಟಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ 2ರಿಂದ 3 ನಿಮಿಷ ಬೇಯಿಸ್ಕೊಂಡ್ವಿ ಅಂತ ಅಂದರೆ ನೀಟಾಗಿ ಉಪ್ಪು ಖಾರ ಹುಳಿ ಎಲ್ಲವೂ ಹಿಡಿದಿರುತ್ತೆ. ಗೋರಿಕಾಯಿ ಪಲ್ಯ ರೆಡಿಯಾಗುತ್ತೆ ನೋಡಿ. ಸಿಕ್ಕಾಬಟ್ಟೆ ರುಚಿಯಾಗಿರುತ್ತೆ. ಯಾವುದೇ ಮಸಾಲೆ ರುಬ್ಬದೆ ಮಾಡಿದರೂ ಕೂಡ ರುಚಿ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಮಿಸ್ ಮಾಡದೆ ಟ್ರೈ ಮಾಡಿ. ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮರಿಬೇಡಿ. ನಾನಿಲ್ಲಿ ಚಪಾತಿ ಜೊತೆಗೆ ಸರ್ವ್ ಮಾಡಿ ತೋರಿಸ್ತಿದ್ದೀನಿ. ದೋಸೆ, ಚಪಾತಿ, ಅನ್ನ ಪ್ರತಿಯೊಂದಕ್ಕೂ ಕಾಂಬಿನೇಷನಾಗಿ ನೀವು ಯೂಸ್ ಮಾಡ್ಬೋದು. ರುಚಿ ಅಷ್ಟೇ ಚೆನ್ನಾಗಿರುತ್ತೆ. ನೋಡ್ತಿದ್ದೀರಲ್ವ, ಕಲ್ಲರು ರುಚಿ ಎಲ್ಲವೂ ಚೆನ್ನಾಗಿರುತ್ತೆ. ತಿಂಡಿ ಎಲ್ಲ ತಿಂದಾದಮೇಲೆ ವಾಟರ್ ಮಿಲನ್ ಸೀಸನ್ ಅಲ್ವಾ, ವಾಟರ್ ಮಿಲನ್ ಕಟ್ ಮಾಡಿ ಇಟ್ಟಿದ್ದೆ. ಬೆಳಗ್ಗೆ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವಾಟರ್ ಮಿಲನ್ ಜ್ಯೂಸ್ನು ಕೂಡ ಮಾಡ್ತಾಯಿದ್ದೆ. ಸ್ವಲ್ಪ ಸಕ್ಕರೆನ ಕಡಿಮೆ ಹಾಕಿ ಮಾಡ್ಕೊಂಡ್ವಿ ಅಂತ ಅಂದರೆ ಎಲ್ಲರೂ ಕೂಡ ಕುಡಿಬೋದು. ವಾಟರ್ ಮಿಲನಲ್ಲೇ ಆಲ್ರೆಡಿ ಸ್ವಲ್ಪ ಸ್ವೀಟ್ ಇರುತ್ತೆ, ಹಾಗಾಗಿ ಆದಷ್ಟು ಸ್ವಲ್ಪ ಸಕ್ಕರೆನ ಕಡಿಮೆ ಹಾಕ್ಕೊಂಡು 1-2 ಪುದೀನ ಎಲೆಗಳನ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡ್ವಿ ಅಂದ್ರಂತೂ ಸಿಕ್ಕಾಬಟ್ಟೆ ಚೆನ್ನಾಗಿ ಅನಿಸುತ್ತೆ. ಅಂದರೆ ಪುದೀನ ಫ್ಲೇವರು ಇರುತ್ತಲ್ಲ, ಸೊ ಹಾಗಾಗಿ ಚೆನ್ನಾಗಿ ಅನಿಸುತ್ತೆ. ಒಂದು ಸಲ ಟ್ರೈ ಮಾಡಿ ಪುದೀನ ಹಾಕಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಹೇಳಿ. ಆಮೇಲೆ ಜ್ಯೂಸ್ ಎಲ್ಲ ಆದಮೇಲೆ ಅಡುಗೆಗೂ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಲಂಚ್ ರೆಸಿಪಿನ ತೋರಿಸ್ತಿರೋದ್ರಿಂದ ರೈಸ್ ಸಾಂಬಾರು ಸಿಂಪಲ್ ರೆಸಿಪಿನ ತೋರಿಸ್ತಿದ್ದೀನಿ. ಮೊದಲಿಗೆ ಅನ್ನಕ್ಕೆ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೈಸ್ನ ನೆನೆಸಿಡಬೇಕು. ಏಕೆಂದರೆ ರಾಜಮುಡಿ ಅಕ್ಕಿ ಅದು ಒಂದು 10ರಿಂದ 15 ನಿಮಿಷ ನೆನೆಸಿ ರೈಸ್ನ ಮಾಡೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಅನ್ನ. ಇಲ್ಲ ಅಂತ ಅಂದರೆ ಸ್ವಲ್ಪ ಹಾರ್ಡ್ ಆಗುತ್ತೆ. ಸೊ ಹಾಗಾಗಿ ಅಕ್ಕಿನ ನೆನೆಸಿಟ್ಟಿದ್ದಾಯಿತು. ಅದಾದಮೇಲೆ ಬೆಂಡೆಕಾಯಿ ಸಾಂಬಾರು ಅಂತ ಅಂದರೆ ಖಾರ ಎಲ್ಲ ರುಬ್ಬಿ ಮಾಡೋದಲ್ಲ, ಮೊಸರನ್ನ ಉಪಯೋಗಿಸ್ಕೊಂಡು ಬೆಂಡೆಕಾಯಿ ಮೊಸರು ಸಾಸಿವೆನ ಮಾಡ್ತಿರ್ತಕ್ಕಂಥದ್ದು. ಮೊಸರು ನೋಡ್ತಿರ್ಬೋದು, ಮನೇಲೇ ಹೆಪ್ಪಾಕಿರ್ತಕ್ಕಂಥ ಮೊಸರು ಎಷ್ಟು ಗಟ್ಟಿಯಾಗಿದೆ ಅಂತ, ಗಿಣ್ಣು ಬರುತ್ತಲ್ಲ ಆ ಥರ ಆಗಿದೆ. ಮೊಸರನ್ನ ಪಕ್ಕಕ್ಕೆ ಎತ್ತಿಟ್ಕೊಂಡು ಬೆಂಡೆಕಾಯಿನ ಕಟ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಇಲ್ಲಿ ನೋಡ್ತಿದ್ರಲ್ಲ, ಹಸಿ ತೆಂಗಿನಕಾಯಿ ತುರಿನೂ ಕೂಡ ಬೇಕಾಗುತ್ತೆ, ಅದನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ. ಬೆಂಡೆಕಾಯಿ ಈಗಾಗಲೇ ತೊಳೆದು ಒರೆಸಿ ಎತ್ತಿಟ್ಕೊಂಡಿದ್ದೆ. ಸೊ ಬೆಂಡೆಕಾಯಿನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ಒಂದು ಅರ್ಧ ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕಾಗತ್ತೆ. ಯಾಕೆ ಅಂದರೆ ಬೆಂಡೆಕಾಯಿ ಸೀದೋದ್ರೆ ನಾವು ಮೊಸರು ಹಾಕಿದಾಗ ಕಪ್ಪು ಕಾಣುತ್ತಲ್ವ, ಅಷ್ಟು ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ರೆಸಿಪಿ ರುಚಿ ಅಷ್ಟೇ ಅಲ್ಲ, ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿರಬೇಕು. ಒಂದು ಮಿಕ್ಸಿ ಜಾರಿಗೆ 2 ಹಿಡಿಯಷ್ಟು ಹಸಿ ತೆಂಗಿನಕಾಯಿ ತುರಿ, 1 ಹಸಿಮೆಣಸಿನ್ಕಾಯಿ, ಹಾಗೆಯೇ 1 ಸ್ಪೂನಷ್ಟು ಸಾಸಿವೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನುಣ್ಣಗೆ ಗ್ರೈಂಡ್ ಮಾಡಿ ಎತ್ತಿಟ್ಕೊಳ್ಳೋಣ. ನೋಡ್ತಿದ್ದೀರಲ್ಲ, ಬೆಂಡೆಕಾಯಿನ ಹುರಿದು ಇದನ್ನು ರುಬ್ಕೊಂಡ್ವಿ ಅಂದರೆ 2 ನಿಮಿಷ ಸಾಕು ಮಾಡೋದಕ್ಕೆ. ಸಿಕ್ಕಾಪಟ್ಟೆ ಈಸಿ, ಆದರೆ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಇದಕ್ಕೆ ಬೆಂಡೆಕಾಯಿ ಹುರಿತಿದ್ನಲ್ಲ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಇನ್ನೊಂದು 10-20 ಸೆಕೆಂಡ್ ಕೈ ಆಡ್ಕೊಂಡ್ವಿ ಅಂದರೆ ಬೆಂಡೆಕಾಯಿ ಉಪ್ಪು ಹಿಡಿಯುತ್ತೆ. ತಿನ್ನುವಾಗ ಸಪ್ಪೆ ಅಂತ ಅನಿಸಲ್ಲ. ನೋಡ್ತಿದ್ದೀರಲ್ಲ, ಲೋಳೆ ಸ್ವಲ್ಪನೂ ಕೂಡ ಇಲ್ಲ. ಆದಷ್ಟು ಲೋ ಫ್ಲೇಮಲ್ಲಿಟ್ಟು ಹುರ್ಕೊಂಡಿರೋದ್ರಿಂದ ಹುರಿದು ಆಗಿದೆ, ಲೋಳೆನೂ ಕೂಡ ಸ್ವಲ್ಪನೂ ಇಲ್ಲ. ನಾವು ಯಾವ ಪಾತ್ರೆಯಲ್ಲಿ ಸಾಂಬಾರು ಮಾಡ್ತೀವಿ ಆ ಪಾತ್ರೆಗೆ ರುಬ್ಬಿರ್ತಕ್ಕಂಥ ಮಿಶ್ರಣ, ಹಾಗೆಯೇ ಹುರಿದಿಟ್ಕೊಂಡಿರ್ತಕ್ಕಂಥ ಬೆಂಡೆಕಾಯಿನ ಸೇರಿಸ್ಕೊಂಡು ಅಗತ್ಯಕ್ಕೆ ಎಷ್ಟು ಬೇಕಷ್ಟು ಮೊಸರನ್ನು ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮೊಸರು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ. ಇದಕ್ಕೆ ಎಣ್ಣೆ, ಸಾಸಿವೆ, ಜೀರಿಗೆ, ಇಂಗು, ಒಣಮೆಣಸಿನ್ಕಾಯಿ, ಹಾಗೆಯೇ ಕರಿಬೇವು. ಮೊದಲೇ ಗಾದೆ ಇದೆ, ಇಂಗು ತೆಂಗು 2 ಬಿದ್ದರೆ ಮಂಗ ಕೂಡ ಅಡುಗೆ ಮಾಡುತ್ತೆ ಅಂತ. ಆದಮೇಲೆ ಇಂಗು ತೆಂಗು 2 ಇದೆ ಅಂದಮೇಲೆ ರುಚಿ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ ಅಲ್ಲ. ಮಿಸ್ ಮಾಡದೆ ಟ್ರೈ ಮಾಡಿ. ನೋಡಿ, ನಾನಿಲ್ಲಿ ರೈಸ್ ಜೊತೆಗೆ ಸರ್ವ್ ಮಾಡಿ ತೋರಿಸ್ತಿದ್ದೀನಿ. ಇದ್ರ ಜೊತೆಗೆ ನಾನು ಹಪ್ಪಳನ ಮಾಡ್ಕೊಂಡಿದ್ದೆ. ಬೇಕಂದರೆ ಪಲ್ಯ ಮಾಡ್ಕೊಳ್ಳಿ, ಪಲ್ಯಕ್ಕಿಂತನೂ ಹಪ್ಪಳ ಸಿಕ್ಕಾಬಟ್ಟೆ ರುಚಿಯಾಗಿರುತ್ತೆ. ಇದು ಬಿಸಿ ಅನ್ನದ ಜೊತೆಗೆ ಹಪ್ಪಳ, ಹಾಗೆಯೇ ಬೆಂಡೆಕಾಯಿ ಮೊಸರು ಸಾಸಿವೆ, ಹಾಗೆಯೇ 1 ಮಾವಿನಕಾಯಿ ಉಪ್ಪಿನಕಾಯಿ ಇತ್ತು ಅಂದರೆ ಸಿಕ್ಕಾಬಟ್ಟೆ ರುಚಿ. ಮಿಸ್ ಮಾಡದೆ ಟ್ರೈ ಮಾಡಿ. ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ತುಂಬ ಈಸಿಯಾಗಿರೋ ರೆಸಿಪಿ, ಹಾಗೆ ಸಮ್ಮರ್ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು. ಹಾಗಾಗಿ ಸಮ್ಮರ್ ಇದೆ, ಟ್ರೈ ಮಾಡಿ. ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿದ್ದಕ್ಕೆ ಥ್ಯಾಂಕ್ ಯು.